ಸುರಲೋಕದಿಂದ ದರಗಿಳಿದ ಬಂದ ರಂಬೆ, ಆ ಬ್ರಹ್ಮನು ನನಗಾಗಿ ಸೃಷ್ಟಿಸಿದ ದಂತದ ಬೊಂಬೆ. ಬಾ, ಈ ನನ್ನ ತೋಳೊಪ್ಪಿಗೆಯಲ್ಲಿ ಬಂದಿಯಾಗುವ. ಗೌಡ್ರೆ, ನಿಮ್ಮ ದಾರಿ ಕಾದು ಕಾದು ಬೇಸರಗೊಂಡ ನಾನು ನಿಮ್ಮ ಸ್ವಾಗತಕ್ಕಾಗಿ ನಾಟ್ಯ ಮಾಡ್ತಾ ಇದ್ದೆ. ಈ ನನ್ನ ನಾಟ್ಯ ನಿಮಗೆ ಇಷ್ಟ ಆಯ್ತಾ? ಇಲ್ಲ, ಹಾಗನ್ನವನು ಗಂಡಸನೇ ಅಲ್ಲ, ಅವನೊಬ್ಬ ಚಂಡ. ಈ ನಿನ್ನ ಬಳಕುವ ಸೊಂಟ ತುಳುಕುವೆ ಇದೆ. ಈ ತಳಕು ಬಳಕಿನ ಮೈಮಾಟಕ್ಕೆ ಪುಳುಕುಗೊಳ್ಳದ ಗಂಡುಗಳೇ ಇಲ್ಲ ಈ ಪ್ರಪಂಚದಲ್ಲಿ. ನೀನು ನಾಟ್ಯ ಮಯೂರಿ, ಗಾನ ಕಿಶೋರಿ, ಅದಕ್ಕೆಂದೇ ನಾನಾದೆ ನಿನ್ನ ಪ್ರೇಮದ ಪೂಜಾರಿ. ನೀನು ಪ್ರೇಮದ ಪೂಜಾರಿ ಅಲ್ಲ ಮರಿ, ಈ ನನ್ನ ಸೌಂದರ್ಯದ ಮೈಮಾಟಕ್ಕೆ ಬಲಿಬಿದ್ದ ಹರಕೆಯ ಕುರಿ. ಏನೋ ವಿಚಾರ ಮಾಡ್ತಾ ಇರೋಗಿದೆ. ಹಾಗೇನಿಲ್ಲ ಗೌಡ್ರಿ, ನೀವು ನನ್ನ ಪ್ರೇಮ ಪೂಜಾರಿಯಾಗಿದ್ದೀನಿ ಅಂತ ಹೇಳಿದ್ರಲ್ಲ, ನಾನು ನಿಮ್ಮ ಹೃದಯ ಮಂದಿರದಲ್ಲಿ ಎಂದೋ ಬಂದಿಯಾಗಿದ್ದೀನಿ ಅಂತ ಹೇಳಿದೆ. ಹಾಗ? ಹೌದು ಆಶಾ, ಈ ನಿನ್ನ ಪ್ರೇಮವೇ ನನ್ನ ಮೋಹದ ಹಿಂಗಿಸುವ ಸಾಗರ. ಈ ನಿನ್ನ ದೇಹ ಸಮುದ್ರದಲ್ಲಿ ಈಜಿ ಮೈ ಮರೆತು ಹಂಬಲಿನ ಮುಳುಗಬೇಕೆಂದು ಬಂದಿರುವೆ. ಹೂ ಮಂಚಕ್ಕೆ ಹೋಗೋಣವೇ? ಗೌಡ್ರಿ, ಇವನು ಬರೀ ಒಣ ಮಾತಿನಿಂದ ತೌಡು ಕುಟ್ಟೋ ಜಂಬದ ಗಬಡ ಅಂತ ಕಾಣಿಸುತ್ತೆ. ಮುದ್ದಾದ ಮಾತಿನಿಂದ ಈ ಹಣ್ಣನ್ನ ಕದ್ದು ಹರಿದು ತಿಂದು ಹಾಕಬೇಕೆನ್ನೋ ರಣ ಹದ್ದು ಇದು. ಈ ಹದ್ದಿಗೆ ಬುದ್ಧಿ ಕಲಿಸಬೇಕಾದ್ರೆ ವಯ್ಯಾರದ ಮಾತಿನಿಂದ ಮುತ್ತಿನ ಮಳೆಗರೆದು ಇವನಲ್ಲಿರುವ ಸಂಪತ್ತಿನ ಮೂಟೆನೆಲ್ಲ ಕೆತ್ತೆತ್ತಲಿಕ್ಕೇ ಬೇಕು. ಗೌಡ್ರೆ, ಹೂ ಮಂಚ ಏರೋ ಮುನ್ನ ಮೈ ಮನಸ್ಸು ರೋಮಾಂಚನಗೊಳಿಸಿ ನಿಮ್ಮಲ್ಲಿ ಕೋಲ್ ಮಿಂಚಿನ ಸಂಚಲನ ಮೂಡಿಸಿದೆ. ಓಕೆನಾ? ಓಕೆ. ಈ ಹೆಣ್ಣು ಮಾಗಿನಿಂದ ರಸಪುರಿತ ಹಣ್ಣು, ಕಚ್ಚಿ ಚುರಿ ರುಚಿ ನೋಡಿ ತಿನ್ನಬೇಕೆನ್ನುತ್ತದೆ ಇವಳ ನೋಡಿದ ಕಣ್ಣು. ಇದೊಂದು ಕಣ್ಮನ ಸೆಳೆಯುವ ಸುಂದರ ತೋಟ. ಈ ತೋಟವನ್ನು ಸ್ವಂತದನ್ನಾಗಿ ಮಾಡಿಟ್ಕೊಳ್ಬೇಕು ಅಂದ್ರೆ ಸಾಧ್ಯವಾಗದ ಮಾತು. ಯಾಕಂದ್ರೆ ಹೇಳಿ ಕೇಳಿ ಇವಳೊಬ್ಳು ಸೂಳೆ, ಕಂಡ ಗಂಡಸರು ಉಂಡು ಬಿಸಾಡುವ ಎಂಜಲದ ಎಲೆ. ಇವಳೇನೇ ಇದ್ರು ನನ್ನಂತ ವಿಕೃತ ಕಾಮಿಗಳಿಗೆ ಮಾತ್ರ ಸೀಮಿತ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಇಲ್ಲಿ ಬರೀ ಪುಸ್ತಕದ ಬದನೆಕಾಯಿ. ಜೀವನದಲ್ಲಿ ನಿಮ್ಮಂತ ಬಲಿಷ್ಠವಾದ ಗಂಡನ್ನೇ ನಾನು ನೋಡಿಲ್ಲ. ನೀವು ರತಿ ವಿಲಾಸದಲ್ಲಿ ಮನ್ಮತ, ಕಾಮ ಕ್ರೀಡೆಯಲ್ಲಿ ಮದವೇರಿದ ಕುದುರೆ. ಕಾಂಚಾನ ಬಿಚ್ಚೋರ್ಗು ನಿನ್ ದೃಷ್ಟಿಗೆ ಕತ್ತೆನು ಮದವೇರಿದ ಕುದುರೆನು. ಏನೋ ಅಂದಾಗಾಯ್ತು. ಏನಿಲ್ಲ, ನೀ ನನ್ನ ಪಾಲಿನ ಸ್ವರ್ಗ ಅಂದೆ. ಹೌದಾ? ಆಮೇಲೆ ಗೊತ್ತಾಗತ್ತೆ ನಿನಗೆ ನರಕ ಅಂತ. ಗೌಡ್ರೆ, ಮತ್ತೆ ಮತ್ತೆ ಅಯ್ಯೋ, ಮತ್ತೆ ಮತ್ತೆ ಒಂದು ಕಾಮದ ಪಿತ್ತಿಗೆ ತಣ್ಣೀರೆತ್ತಿ ತಣ್ಣು ಮಾಡಬೇಡ್ವೆ. ನನಗೆ ಅರ್ಜೆಂಟ್ ಸ್ವರ್ಗ ನೋಡ್ಬೇಕು. ಅಯ್ಯೋ ಗೌಡ್ರೆ, ನಿಮಗೆ ಸ್ವರ್ಗ ತೋರ್ಸೋದಕ್ಕೆಂದೆ ನಾನಿಲ್ವೇ? ಅಲ್ಲ ಗೌಡ್ರೆ, ನೀವು ನನಗೆ 10 ತೊಲಿ ಚಿನ್ನದ ಸರ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅದು ಆರ್ಡರ್ ಕೊಟ್ಟಿದ್ದೀನಿ. ನಿನ್ನೆ 2 ದಿನದಲ್ಲಿ ಬಂದ್ಬಿಡುತ್ತೆ ಅಷ್ಟೇ. 2 ದಿನದಲ್ಲಿ ಬಂದ್ಬಿಡುತ್ತೆ. 2 ದಿನದಲ್ಲಿ ಬರುತ್ತಾ? ಅಲ್ಲ ಗೌಡ್ರೆ, ನಾನು ಚಿನ್ನದ ಸರ ಕೇಳಿದ್ನಿ ಅಂತ ನೀವೇನಾದ್ರೂ ಬೇಜಾರಾದ್ರ? ಈ ನನ್ನ ಚಿನ್ನದ ರಾಣಿ ಚಿನ್ನ ಕೇಳಿದಕ್ಕೆ ಬೇಜಾರು ಮಾಡ್ಕೊತೀನಿ. ಹಾಗೇನಿಲ್ಲ, ನಿನ್ನ ಬಂಗಾರದ ಅರಮನೆಯಲ್ಲಿ ಕೂಡಿಸ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ಬಂಗಾರದ ಅರಮನೆನಾ? ಆಚಾ, ನೀನೊಂದು ಗಂಡು ಮೀನನ್ನು ಹಿಡಿದು ತಂದು ಕೊಡ್ತೀನಿ. ಅದನ್ನು ಮೋಸದಿಂದ ತಿಂದು ತೆಗುವುದು ನಿನ್ನಿಂದ ಸಾಧ್ಯನಾ? ಸಾಧ್ಯನಾ ಅಂತ ಕೇಳ್ತಿರಲ್ಲ ಗೌಡ್ರಿ. ಈ ಆಷಾಢ ಇಷ್ಟ್ರಿಯಲ್ಲಿ ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಹೌದು, ಆ ಗಂಡು ಮೀನು ಯಾರು ಅಂತ ನೀವು ಹೇಳಲೇ ಇಲ್ಲ. ಖಂಡಿತ ಹೇಳ್ತೀನಿ. ಅವನ ಹೆಸರು ಅವಿನಾಶ್ ಅಂತ. ಮನೆಗೆ ಒಬ್ಬನೇ ಮಗ, ಹಣದಲ್ಲಿ ನನಗಿಂತ ಕೋಟ್ಯಾಧೀಶ್ವರ. ಅದೇ ಗಂಡು ಮೀನು. ಅದನ್ನ ಮೋಸದಿಂದ ತಿಂದು ತೆಗುವುದು ನಿನ್ನಿಂದ ಸಾಧ್ಯನಾ? ಸಾಧ್ಯನಾ ಅಂತ ಕೇಳ್ತಿರಲ್ಲ ಗೌಡ್ರಿ. ಹೌದು, ಅವನು ಒಂದ್ಸಲ ನನ್ನ ಭೇಟಿ ಮಾಡಿಸ್ತೀರಾ? ಖಂಡಿತ ಭೇಟಿ ಮಾಡಿಸ್ತೀನಿ. ಆದ್ರೆ ಒಂದು ಮಾತು. ಏನದು? ನನ್ನ ವಿಷಯ ಅವನಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಹಾಗೆ ಇನ್ನೊಂದು ವಿಷಯ. ಏನದು? ಆ ಭೇಟಿ ನಿನಗೆ ಬಲೆಗೆ ಬಿದ್ದ ಮೇಲೆ ಈ ಅಭಿಷೇಕ್ ಗೌಡನ ಮರಿಲ್ಲ ತಾನೆ? ಹಾಗೆಂದಾದ್ರೂ ಉಂಟೆ? ಆ ಭೇಟಿ ನನ್ನ ಕೈಗೆ ಸಿಕ್ಕ ಮೇಲೆ ಈ ಪ್ರೇಮದ ಮೂಟೆ ನಿಮಗೆ ಫ್ರೀ ಆಗಿ ಆಫರ್ ಆಗಿ ಸಿಗುತ್ತೆ. ಓಕೆನಾ? ಹಲೋ ಅಭಿಷೇಕ್, 4-6 ದಿನದಿಂದ ಕಾಣ್ತಾನೆ ಇಲ್ಲ. ಈ ನಿನ್ನ ಗೆಳೆಯನಿಗೆ ಹೇಳದೇ ಹೋಗುವಂತ ಗುಟ್ಟಿನ ವಿಷಯ ಯಾವುದು ಅಂತ? ಅಂಥದ್ದಿಲ್ಲ ಅವಿನಾಶ್. ನಮ್ಮ ಸೋದರತ್ತಿ ಮಗ ಕೊಲ್ಲೂರು ಮುಕಾಂಬಿಕೆಗೆ ಹೋಮ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದ. ಹೀಗಾಗಿ ಅರ್ಜೆಂಟ್ ಬರಬೇಕು ಅಂತ ಫೋನ್ ಮಾಡಿದ್ದ. ಯಾರಿಗೂ ಹೇಳ್ದೇನೆ ಹಾಗೆ ಹೋಗ್ಬಿಟ್ಟು. ಮತ್ತೆ ನನಗೆ ಹೇಳ್ದೇನೆ ಹೋಗಿದ್ದಾನಂತ ಕೋಪನ? ಕೋಪ ಏನಿಲ್ಲ. ದಿನದಲ್ಲಿ ಒಮ್ಮೆ ಆದರೂ ನೀ ನನಗೆ ಭೇಟಿಯಾಗದೆ ಹೋದ್ರೆ ಮನಸ್ಸಿಗೆ ತಾಪ. ನನಗೂ ಅಷ್ಟೇ ಅವಿನಾಶ್. ನಿನ್ನಂತ ಒಳ್ಳೆ ಗೆಳೆಯ ಸಿಕ್ಕಿದ್ದು
ನನ್ನ ಭಾಗ್ಯ. ಹಿಂದೆ ಆಗಿ ಹೋದ ಹಗೆತನದ ಸೈಡನ್ನು ಮರೆತು ನಾವಿಬ್ರು ಒಂದಾಗಿರೋದನ್ನ ಕಂಡ್ರೆ ಊರ್ ಜನ ಆಶ್ಚರ್ಯ ಪಡುವಂತಾಗಿದೆ. ಜನ ಆಶ್ಚರ್ಯ ಪಡುವಂತೆ ಬಾಳುವುದೇ ಜೀವನ, ಒಳ್ಳೆಯ ರೀತಿಯಿಂದ ನಡೆಯುವುದೇ ಮಾನವನ ಧರ್ಮ. ಪರನಿಂದೆ ಸಿಟ್ಟು ವೈರತ್ವ ಇವೆಲ್ಲವೂ ಮಾನವನ ಬದುಕಿಗೆ ಕೆಡಗಾಲಿನ ಕಗ್ಗತ್ತಲೆ. ತಿಳುವಳಿಕೆ ಎಂಬ ತಿಳಿ ನೀರಿನಂತ ಸ್ವಚ್ಛ ಮನಸ್ಸು, ಬಿಚ್ಚು ಹೃದಯಗಳ ಮಿಲನವೇ ಪವಿತ್ರ ಸ್ನೇಹ. ನಿಜ ನಿನ್ನ ಮಾತು. ನಮ್ಮಿಬ್ಬರಿಗೆ ಒಡ ಹುಟ್ಟಿದ ಅಣ್ಣ ತಮ್ಮ ಯಾರೇ ಇರದೆ ಹೋದ್ರು ಒಂದೇ ತಾಯಿ ಮಕ್ಕಳಂತೆ ಬೆಳೆದು ಬಂದವರು ನಾವು. ಹೊರ ಜಗತ್ತಿನ ದೃಷ್ಟಿಯಲ್ಲಿ ನಾವು ಸ್ನೇಹಿತರು ಅನಿಸಿದ್ರು, ಹೃದಯದಿಂದ ನೋಡಿದರೆ ನಾವು ಒಡ ಹುಟ್ಟಿದವರೇ. 100 ವರ್ಷ ಬಾಳು ಬದುಕಿದ್ರು ಆ ನೀಲಾಕಾಶದ ನಕ್ಷತ್ರದಂತೆ ನಕ್ಕು ನಲಿಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆಯ ನನ್ನ ಆಸೆ ಅಭಿಷೇಕ್. ಜೀವನದಲ್ಲಿ ಒಳ್ಳೆಯ ಗೆಳೆಯ, ಒಳ್ಳೆಯ ಹೆಂಡತಿ ಮಕ್ಕಳು ಸಿಗಬೇಕಾದ್ರೆ ಪುಣ್ಯ ಮಾಡಿ ಬರಬೇಕು. ಅವಿನಾಶ್, ಪಾಪ ಪುಣ್ಯ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಒಂದರ ಮುಖ ಒಂದಕ್ಕೆ ಕಾಣೋದಿಲ್ಲ. ಹೌದು. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಪಂಚದಲ್ಲಿ ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಎಲ್ಲರ ದೃಷ್ಟಿಗೆ ಒಳ್ಳೆಯವನಾಗಿರಲ್ಲ. ಎಷ್ಟೇ ಕೆಟ್ಟವನಾಗಿದ್ರು ಎಲ್ಲರ ದೃಷ್ಟಿ ಕೆಟ್ಟವನಾಗಿರಲ್ಲ. ಅದು ಈ ಸೃಷ್ಟಿ ನಿರ್ಮಾಣದ ಜೊತೆಗೂಡಿ ಬಂದ ಪದ್ಧತಿ. ಹುಟ್ಟು ಸಾವಿನ ಸೂತ್ರ ಹಿಡಿದು ಈ ಭವಸಾಗರದ ದೋಣಿ ನಡೆಸುವ ನಾವಿಕನಾದ ಆ ನಾರಾಯಣನನ್ನೇ ಸೇರಲಿಲ್ಲ ಹೀನ ಬುದ್ಧಿಯ ಹಿರಣ್ಯಕಶ್ಯಪ. ಭವದ ಜ್ಞಾನಿಗಳಿಗೆ ಸುಜ್ಞಾನದ ದೀವಿಗೆಯಾಗಿ ಭಕ್ತಿ ಬೀಜವನ್ನು ಬಿತ್ತಿ ಮುಕ್ತಿ ಮಾರ್ಗವನ್ನು ತನ್ನ ವಚನದಲ್ಲಿ ಸಾರಿ ಸಾರಿ ಹೇಳಿದ ಆ ಭಗವಂತನ ಸ್ವರೂಪವೇ ಬಸವಣ್ಣನಾಗಿ ಬಂದರು. ಆ ಕೊಂಡಿ ಮಂತ್ರನಂತ ವಂಚಕರು ಸೇರಲಿಲ್ಲ ಮಹಾತ್ಮರು ಅಂದಾಗ ನಮ್ಮಂತವರ ಪಾಡೇನು? ಆಗದಿದ್ದವರು ನಮ್ಮನ್ನು ಸೇರದಿದ್ದರೂ ನಾವು ನಮ್ಮ ಧರ್ಮವನ್ನು ಬಿಡಬಾರದು. ಅದೇ ನಮ್ಮ ಮಾನವೀಯತೆಗೆ ಭೂಷಣ. ನಿಜ ನಿನ್ನ ಮಾತು. ಆದರೆ ಮತ್ತೇನು ಅಭಿಷೇಕ್? ನಮ್ಮಿಬ್ಬರ ಈ ಪವಿತ್ರ ಸ್ನೇಹವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಕಿಡಿಗೇಡಿಗಳಿಂದ ನಿನ್ನ ನಿರ್ಮಲವಾದ ಮನಸ್ಸಿನಲ್ಲಿ ಹಿಂದೆ ಆಗಿ ಹೋದ ಹಗೆತನದ ಹೊಗೆ ಬಿಸಿ ನಿನ್ನ ಮನಸ್ಸನ್ನೇನಾದ್ರೂ ಕೆಡಿಸ್ಬಿಟ್ರೆ ಮತ್ತೆ ಮೊದಲಿನಂತಾಗಬಾರದು ಅಂತ. ನಮ್ಮಿಬ್ಬರ ಹೃದಯಗಳು ಪವಿತ್ರವಾಗಿರುವಾಗ ಇಲ್ಲದ ವಿಚಾರಗಳೇಕೆ ತಲೆಯಲ್ಲಿ? ನೋಡು ಅಭಿಷೇಕ್, ನಂಬಿದವರಿಗೆ ದ್ರೋಹ ಮಾಡುವ ಹೀನ ಬುದ್ಧಿ ನಿನ್ನಲ್ಲಿಯೂ ಇಲ್ಲ, ನನ್ನಲ್ಲಿಯೂ ಇಲ್ಲ ಅಂದಾಗ ಆ ವಿಚಾರಗಳೇ ಬೇಡ ಅಭಿಷೇಕ್. ನೋಡು, ನೀನು ವಿಷ ಕೊಟ್ಟರು ನಾನು ಕುಡಿತೀನಿ. ಅವಿನಾಶ್, ಹೌದು, ಈ ನಿನ್ನ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ. ಹೀಗೆ ಸಾಗಲಿ ನಮ್ಮಿಬ್ಬರ ಸ್ನೇಹದ ದೋಣಿ. ಅಭಿಷೇಕ್, ನಾವಿಬ್ಬರು ಸೇರಿದ್ರೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ನೋಡು, ನಾನು ಸ್ವಲ್ಪ ಬ್ಯಾಂಕಿನ ಕಡೆ ಹೋಗಿ ಬರ್ತೀನಿ. ಹೌದು ಅವಿನಾಶ್, ಒಂದು ಮಾತು. ಏನದು? ನಿನಗೆ ಮೊನ್ನೆ ಫೋನಲ್ಲಿ ಒಂದು ವ್ಯವಹಾರ ಬಗ್ಗೆ ಹೇಳಿದ್ನಲ್ಲ. ಓ ಹೌದು, ಆ ವ್ಯವಹಾರ ಸಕ್ಸಸ್ ಆಯ್ತು. ಹೌದಾ? ತುಂಬಾ ಸಂತೋಷ. ಆ ಸಂತೋಷಕ್ಕೋಸ್ಕರನೇ ನಾಳೆನೇ ಒಂದು ಚಿಕ್ಕ ಪಾರ್ಟಿ ಏರ್ಪಾಟ್ ಮಾಡಿದ್ದೀನಿ. ನೀನು ಆ ಪಾರ್ಟಿಗೆ ಮರೀದೇನೆ ಬರಬೇಕು. ಆಯ್ತು, ಖಂಡಿತ ಬರ್ತೀನಿ. ಮರೆಲ್ಲ ತಾನೆ? ಓಕೆ. ಬತ್ತಿ ಹೋಗಬಹುದೆಂಬ ಅನುಮಾನ. ಅದಕ್ಕೆ ನನಗಿನ್ನೂ 10 ವರ್ಷ ಮಕ್ಕಳಾಗೋದೇ ಬೇಡ. ಅವಿನಾಶ, ಹೆತ್ತ ತಾಯಿಗೆ ಹೆತ್ತ ಮಗನ ಮೇಲೆ ಮಮತೆ ಪ್ರೀತಿ ಕಡಿಮೆಯಾಗಲು ಸಾಧ್ಯವೇನಪ್ಪ? 100 ಕಾಲು ಎತ್ತಿದ್ರು ನನ್ನ ಮಗನೇ ನನ್ನ ಸರ್ವಸ್ವ ಕಣಪ್ಪ. ಅದು ಹಾಗಲ್ಲ. ನಿನ್ನ ಹೊಟ್ಟಿಂದ ಒಂದು ಮುದ್ದಾದ ಮಗು ಜನಿಸಿ ಬಂದ್ರೆ ಅದನ್ನು ಕಣ್ತುಂಬ ನೋಡಿ ಎತ್ತಿ ಆಡಿಸಿ ಆದಷ್ಟು ಬೇಗನೆ ಕಣ್ಣು ಮುಚ್ಚಿ ಹೋಗ್ಬೇಕೆನ್ನೋದು ನನ್ನ ಆಸೆ. ಅಮ್ಮ, ಹಾಗೆಲ್ಲ ಮಾತಾಡಬೇಡಮ್ಮ. ನೀನು ಸತ್ತು ಹೋಗ್ತೀನಂತ ಈ ನಿನ್ನ ಮಗನ ಹೃದಯದ ಮೇಲೆ ಬರಿ ಎಳಿಬೇಡ ಅಮ್ಮ. ನಾ 100 ವರ್ಷ ಬದುಕಿದರು ನಿನ್ನ ಮಮತೆಯ ಮಡಿಲಲ್ಲಿ, ಕರುಳಿನ ನೆರಳಲ್ಲಿ. ಅಮ್ಮ, ಯಾವುದೇ ಕಾರಣಕ್ಕೂ ನೀನಿಂತ ಮಾತಾಡಬೇಡ ಮಗನೇ. ನಾನು ಇಂದಿಲ್ಲ ನಾಳೆ ಆದರೂ ಉದುರಿ ಹೋಗಬೇಕಾದ ಹಣ್ಣಾದ ಎಲೆಯಪ್ಪ. ನಾನಿನ್ನು ಎಷ್ಟು ಕಾಲ ಬದುಕಿರಲು ಸಾಧ್ಯ? ನಿಮ್ಮ ತಂದೆಯನ್ನು ಕಳೆದುಕೊಂಡು 20 ವರ್ಷ. ಈ ಅರ್ಥಹೀನವಾದ ಬದುಕನ್ನ ನಿನ್ನ ಮುದ್ದಾದ ಮುಖ ನೋಡ್ತಾ ಕಳೆದಿದ್ದೀನಿ ಮಗನೇ. ಯಾಕೆಂದ್ರೆ ನೀನು ತಂದೆ ಸತ್ತ ತಬ್ಬಲಿ. ಆ ಕೊರಗು ನನಗೆ ಯಾವ ಕಾಲಕ್ಕೂ ಕಾಡಬಾರ್ದು ಅಂತ ನಾನೇ ತಾಯಿಯಾಗಿ ತಂದೆಯಾಗಿ ಇಲ್ಲಿವರೆಗೂ ಚೆನ್ನಾಗಿ ಜೋಪಾನ ಮಾಡಿ ನಿನಗೊಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಟ್ಟಿದ್ದೀನಪ್ಪ. ನಿಮ್ಮ ತಾತ ಮುತ್ತಾತರು ಗಳಿಸಿಟ್ಟ ಹೋದ ಆಸ್ತಿ ಸಾಕಷ್ಟಿದೆ. ಅದನ್ನೇ ಉಳಿಸಿಕೊಂಡು ಬೆಳೆಸಿಕೊಂಡು ಹೋದರೆ ಅದೇ ಸಾಕು. ಆದಷ್ಟು ಬೇಗನೆ ಈ ಮನೆತನದ ಕೀರ್ತಿ ನಿನ್ನಲ್ಲಿ ಬೆಳಗಬೇಕು ಮಗು. ಅಮ್ಮ, ಮಾತ್ರ ದೇವೋಭವ ಎಂದು ಮನವರಿತ ಮಹಾನುಭಾವಿಗಳು ನುಡಿದ ನುಡಿಮುತ್ತುಗಳು ಹೇಗಮ್ಮ ಸುಳ್ಳಾಗುತ್ತೆ? ಮಗನಿಗೆ ಮೊದಲು ದೇವರು ತಾಯಿಯಲ್ಲವೇ? ನಿಜಪ್ಪ, ನೀ ಹೇಳಿದಂತೆ ಮಗನಿಗೆ ಮೊದಲು ದೇವರು ತಾಯಿಯೇ. ಆದರೆ ಇಂದಿನ ಕಾಲದ ಮಕ್ಕಳಲ್ಲಿ ತಾಯಿಯೇ ದೇವರನ್ನು ತಿಳಿದುಕೊಳ್ಳೋದು ತುಂಬಾ ವಿರಳ ಕಣಪ್ಪ. ಮಕ್ಕಳು ಬೆಳೆದು ದೊಡ್ಡವರಾಗಿ
ಮದುವೆ ವಯಸ್ಸಿಗೆ ಬರುವವರೆಗೆ ಮಾತ್ರ ಮಕ್ಕಳಿಗೆ ತಾಯಿ ದೇವರಾಗಿ ಕಾಣುತ್ತಾಳೆ. ಮದುವೆಯಾಗಿ ಮುತ್ತು ಕೊಡುವ ಹೆಂಡತಿ ಪಕ್ಕದಲ್ಲಿ ಬಂದಾಗ ತುತ್ತು ಕೊಟ್ಟ ತಾಯಿಯನ್ನು ನಾಯಿಗಿಂತಲೂ ಕೀಳಾಗಿ ಮಾಡಿ ತುತ್ತು ಅನ್ನಕ್ಕಾಗಿ ಬೀದಿ ಬೀದಿ ಭಿಕ್ಷೆ ಬಿಡಲು ಹಚ್ಚುವ ಮಕ್ಕಳೆಷ್ಟು ಜನರು. ಹೆಂಡತಿ ಮಕ್ಕಳಿಗೆ ನನ್ನ ತಾಯಿ ಭಾರವಾಗಬಾರದೆಂದು ವೃದ್ಧಾಶ್ರಮದಲ್ಲಿ ಬಿಟ್ಟವರು ಮಕ್ಕಳೆಷ್ಟಿದ್ದಾರೆ. ಅದು ಯಾಕೆ ಎಷ್ಟೋ ಮಕ್ಕಳು ತಾಯಿಯನ್ನು ಬೀದಿಯಲ್ಲಿ ಬಿಟ್ಟು ಬಂದು ನಮಗೆ ಸಂಬಂಧವೇ ಇಲ್ಲ ಎಂದು ನಡೆದುಕೊಳ್ಳೋರು ಎಷ್ಟು ಜನ ಇರ್ತಾರೋ ಏನಪ್ಪ. ಅಂದಾಗ ತಾಯಿಯನ್ನು ದೇವರನ್ನು ತಿಳಿದುಕೊಳ್ಳೋರು ಈಗಿನ ಕಾಲದಲ್ಲಿ ತುಂಬಾ ಕಡಿಮೆಯಪ್ಪ, ತುಂಬಾ ಕಡಿಮೆ. ಅಮ್ಮ, ತಾಯಿ ತಂದೆಯನ್ನು ಭೇದ ಭಾವದಿಂದ ನೋಡುವ ಮಕ್ಕಳು ಮನುಷ್ಯರಲ್ಲಮ್ಮ, ಅವರ ಮೃಗಗಳು. ಆದರೆ ಈ ನಿನ್ನ ಮಗನ ಮನಸ್ಸು ಎಂದಾದರೂ ಅಂತ ಹೀನ ಬುದ್ಧಿಗೆ ಬಲಿಯಾಗುತ್ತೇನಮ್ಮ? ಇಲ್ಲಪ್ಪ, ನೀನು ತುಂಬಾ ಒಳ್ಳೆಯವನು. ನೀನು ಬಲಿಯಾಗದಿದ್ರು ಕೂಡ ಈ ಸಮಾಜ ಖಂಡಿತವಾಗೂ ನಿನ್ನ ಬಲಿ ಕೊಟ್ಟೇ ಕೊಡೋದಪ್ಪ. ಯಾಕೆಂದ್ರೆ ಇಂದಿನ ಜಗತ್ತಿನಲ್ಲಿ ಒಳ್ಳೆಯದನ್ನು ಕಂಡ್ರೆ ನೋಡಿ ಸಹಿಸಲು ಆಗೋದೂ ಇಲ್ಲ. ಅದಕ್ಕಾಗಿ ಸಹವಾಸ ದೋಷದ ಸನ್ಯಾಸಿ ಕೆಟ್ಟ ಎನ್ನುವಂತೆ ಮುಂದೆ ಅಂಥವ್ರ ಸಂಘ ಮಾಡಿದ್ದಾದ್ರೆ ನಿನ್ನ ಬಾಳು ಕರ್ಮದ ಕಡಲಲ್ಲಿ ಮುಳುಗೋದು ಖಂಡಿತವಪ್ಪ. ಅಮ್ಮ, ಕರ್ಮ ನಂಬಿದವನು ಕೆಟ್ಟ ಕರ್ಮದ ದಾರಿಗೆ ಎಂದೂ ಕಾಲಿಡುವುದಿಲ್ಲ. ನೀ ಹೆತ್ತ ಈ ನಿನ್ನ ಮಗನ ಮೇಲೆ ಅಪನಂಬಿಕೆ. ಇಲ್ಲಪ್ಪ, ನನ್ನ ಮಗನ ಮೇಲೆ ನನಗೆ ಯಾವ ಕಾಲಕ್ಕೂ ಅಪನಂಬಿಕೆ ಇಲ್ಲ. ನಾನಿನ್ನು ತುಂಬ ನಂಬ್ತೀನಪ್ಪ. ಆದ್ರೆ ಕಷ್ಟ ಏನು ಅಂತ ಅರ್ಥವಾಗದ ಹಾಗೆ ನಾನು ನಿನ್ನ ಬೆಳೆಸಿದ್ದೇನೆ. ಮುಂದೆ ನೀನು ಕಷ್ಟಕ್ಕೆ ಬಲಿಯಾಗಬಾರ್ದು ನೋಡು. ಯಾಕೆಂದ್ರೆ ಇಂದಿನ ಜಗತ್ತಿನಲ್ಲಿ ಆಸ್ತಿ, ಅಂತಸ್ತು, ಸ್ಥಾನಮಾನ, ಮರ್ಯಾದೆ ಗಳಿಸೋದು ತುಂಬಾ ಕಷ್ಟವಪ್ಪ. ಗಳಿಸಿದ್ದನ್ನ ಉಳಿಸಿಕೊಂಡು ಹೋಗೋದು ಇನ್ನೂ ಕಷ್ಟ. ನೀನು ಗಳಿಸೋದು ಬೇಕಾಗಿಲ್ಲ, ಗಳಿಸದನ್ನ ಉಳಿಸಿಕೊಂಡು ಹೋದ್ರೆ ಅಷ್ಟೇ ಸಾಕು. ಯಾಕೆಂದ್ರೆ ಕೆಟ್ಟ ಜನ ಸಹವಾಸ ಮಾಡಿ ನೀನೇನಾದ್ರೂ ಕಾಲು ಜಾರಿದ್ದೆ ಆದ್ರೆ ರಂಡ ಮುಂಡೆ ಮಗ ರಾಜಕುಮಾರನಾದ ಜಗತ್ತೇ ಆಡಿಕೊಳ್ಳುತ್ತಪ್ಪ. ಹಾಗಾಗಬಾರ್ದು ಅಂತ ನನ್ನ ಆಸೆ ಕಣಪ್ಪ. ಅಮ್ಮ, ಮಗನೇ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀನು ಆ ರೀತಿ ನಡೆದುಕೊಳ್ಬೇಡ ಅಂತ. ಅಮ್ಮ, ನಿನ್ನ ಅಮೃತವಾಣಿಯೇ ನನ್ನ ಬದುಕಿಗೆ ಸ್ಫೂರ್ತಿ. ನಿನ್ನ ಮಮತೆಯ ಪ್ರೀತಿಯೇ ನನ್ನ ಬಾಳಿಗೆ ಜ್ಯೋತಿ. ನಿನ್ನ ಮನ ನೋಯಿಸಿದಂತ ಕಾರ್ಯ ನಾನೆಂದು ಮಾಡಿದವನಲ್ಲ, ಮುಂದೆ ಮಾಡುವುದೂ ಇಲ್ಲ. ಅವಿನಾಶ, ಅಮ್ಮ, ಈ ನಿನ್ನ ಜಗತ್ತಿನಲ್ಲಿ ಅಂಗಾಲಿಗೆ ಮುಳ್ಳಟ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ ಅಮ್ಮ. ನೀನಿಲ್ಲದ ವಿಚಾರ ಮನದಲ್ಲಿ ಮೂಡಿಸಿಕೊಂಡು ಮನ ನೋಯಿಸ್ಕೋಬೇಡಮ್ಮ. ಆಗಲ್ಲಪ್ಪ. ನೀನ್ ಯಾವಾಗಲೂ ನಗ್ನಗ್ತಾನೆ ಇರ್ಬೇಕು. ಹೌದಮ್ಮ, ಈ ನಿನ್ನ ನಗುವೇ ಈ ಮನೆಯ ಸ್ವರ್ಗ. ನಿಜ ಕಣಪ್ಪ. ಈ ಮಾತನ್ನ ನಾನು ನಿನಗಷ್ಟೇ ಹೇಳ್ತಾ ಇಲ್ಲ, ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ. ಮಕ್ಕಳು ಆಸ್ತಿ ಅಂತಸ್ತು ಗಳಿಸದೇ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಹೆತ್ತವರ ಮನಸ್ಸಿಗೆ ಯಾವ ಕಾಲಕ್ಕೂ ನೋವಾಗದ ಹಾಗೆ ನಡೆದುಕೊಳ್ಳಿ. ಅದೇಪ್ಪ, ಅದೇ ನೀವು ತಂದೆ ತಾಯಿಗಳು ಗಳಿಸಿಕೊಳ್ಬೇಕಾದ ನಿಜವಾದ ಆಸ್ತಿ ಕಣಪ್ಪ. ಆಯ್ತಮ್ಮ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಮ್ಮ. ಹೌದಮ್ಮ, ಹೋಗಿ ಆದಷ್ಟು ಬೇಗನೆ ಬಂದ್ಬಿಡಪ್ಪ. ಆಯ್ತಮ್ಮ, ಬಂದ್ಬಿಡ್ತೀನಿ.